ಜಪಾನಲ್ಲಿ ಟೋಲ್ಸ್ ಯಾವ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ ಇವತ್ತು. ಒನೆಗಾಶಿಮಾಸ್. ಹೈ. ಜಪಾನಲ್ಲಿ ಎಕ್ಸ್ಪ್ರೆಸ್ ವೇಸ್ ಬಂದ್ಬಿಟ್ಟು ಹೆವಿ ಕಾಸ್ಟ್ಲಿ. ಇವಾಗ ನೋಡಿ ನಾನು ಕೊಟ್ಟಿದ್ದು 1000 ಯೆನ್ ಅಂದರೆ ಆಲ್ಮೋಸ್ಟು 600 ರೂಪಾಯಿ. ಕೇವಲ ಎಷ್ಟು 20 ಕಿಲೋಮೀಟ್ರಿಗೆ. ಅರಿಗತೋ ಗೋಜೈಮಾಸ್. ಹೈ. ಅರಿಗತೋ ಗೋಜೈಮಾಸ್. ಹಾಂ ಬನ್ನಿ, ಫಸ್ಟ್ ಟೈಮ್ ಎಕ್ಸ್ಪ್ರೆಸ್ ವೇ ಎಂಟರ್ ಮಾಡಿದ್ದೀನಿ ಲೈಫಲ್ಲೇ ಜಪಾನ್ದು. ಲೆಟ್ಸ್ ಎಂಜಾಯ್ ದಿಸ್. ಜಪಾನಲ್ಲಿ ಟೋಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ನೋಡಿದ್ರಲ್ಲ, ಇಲ್ಲಿ ಬಂದ್ಬಿಟ್ಟು ETC ಅಂತ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತೆ. ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಥರ ETC ಕಾರ್ಡ್ ಅಂತ ಬರುತ್ತೆ, ಅದನ್ನ ಇನ್ಸರ್ಟ್ ಮಾಡಬೇಕು. ಈ ETC ಕಾರ್ಡ್ ಏನಿದೆಯಲ್ಲ ಇದು ಬಂದ್ಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಸೊ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಂದನೇ ಮನಿ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಒಂದು ತೊಂದರೆ ಏನಪ್ಪ ಅಂದರೆ ಗಾಡೀಲಿ ETC ಸಿಸ್ಟಮ್ ಹಾಕ್ಸೋದಕ್ಕೆ 20,000 ರೂಪಾಯಿ ಖರ್ಚಾಗುತ್ತೆ. ನಮ್ಮ ಇಂಡಿಯಾಲಾದರೆ ಸುಮ್ಮನೆ ಒಂದು ಫಾಸ್ಟ್ಯಾಗ್ ಹಾಕು, ರೀಚಾರ್ಜ್ ಮಾಡ್ಕೋ, ಹೋಗ್ತಾ ಇರೋ. ಫಾಸ್ಟ್ಯಾಗ್ ಮಾಡೋದಕ್ಕೆ 100 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಹಾಕ್ಸೋದಕ್ಕೆ 20,000 ರೂಪಾಯಿ ಬೇಕು. ಸೊ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ.